ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಫುಡಿ ಮಾಂಕ್. ಇವತ್ತಿನ ಮಾಂಕ್ ವ್ಲಾಗ್ಸಲ್ಲಿ ನಾವು ವಿಶ್ವದ ಅತಿ ದೊಡ್ಡ ರೆಸ್ಟೋರೆಂಟ್ ಆಗಿ ಮೂಡಿ ಬರ್ತಿರ್ತಕ್ಕಂಥ ಒಂದು ಜಾಗಕ್ಕೆ ಹೋಗ್ತಾ ಇದ್ವಿ. ಇಲ್ಲಿ ಹಲವಾರು ರೀತಿಯಾದ ತಿಂಡಿ ತಿನಿಸುಗಳ ಜೊತೆಗೆ ಒಂದೊಳ್ಳೆ ಬಾಳೆಲೆ ಊಟ ಕೂಡ ಸಿಗುತ್ತೆ. ಯಾವ ಜಾಗ ಏನು ತೋರಿಸ್ಕೊಡ್ತೀನಿ, ಈಗ ಬನ್ನಿ ಹೋಗೋಣ. ಓಕೆ, ಹಾಫ್ ಆನ್ ಅವರ್ ಆದಮೇಲೆ ರೀಚ್ ಆಗಿದ್ದೀವಿ. ಪಾರ್ಕಿಂಗ್ ಅಂತೂ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಇಲ್ಲಿ ಯಾವ ಜಾಗ ನೀವು ಕೇಳ್ತಿರ್ತೀರಾ, ನಿಮ್ಗೆ ಆಲ್ರೆಡಿ ಅರ್ಥನೂ ಆಗಿರ್ಬೋದು. ಬನ್ನಿ ಹೇಳ್ತೀನಿ. ಸೊ ಇವತ್ತು ನಾವು ಬಂದಿರತಕ್ಕಂಥ ಜಾಗ ಹೊಸೂರು ರೋಡು ಬೊಮ್ಮಸಂದ್ರಲ್ಲಿ ಹೊಸದಾಗಿ ಶುರುವಾಗುವಂಥ ದಿ ರಾಮೇಶ್ವರಂ ಕೆಫೆ ಎಕ್ಸ್ಪೀರಿಯನ್ಸ್ ಸೆಂಟರ್. ಇದ್ರ ಬಗ್ಗೆ ಹೇಳ್ಬೇಕಾದ್ರೆ ಸುಮಾರು 8 ಬ್ರಾಂಚ್ಗಳು ಮಾಡಿ ದೋಸೆ, ಇಡ್ಲಿ ಹಾಗೂ ಪೊಡಿ ದೋಸೆಗೆಲ್ಲ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ. ಅದ್ರ ಜೊತೆಗೆ ಈ ಎಕ್ಸ್ಪೀರಿಯನ್ಸ್ ಸೆಂಟರ್ ಕಂಪ್ಲೀಟ್ ಟೂರ್ ಮಾಡಿ ತೋರಿಸ್ತೀನಿ. ಸೊ ಈಗ ಬ್ರೇಕ್ಫಾಸ್ಟ್ ಮಾಡೋಣ, ಬನ್ನಿ. ನೀವು ಹೇಳಿದ್ರೆ ನಂಬಲ್ಲ, ಇಲ್ಲಿ ಟೋಟಲು 650 ಜನ ಎಂಪ್ಲಾಯೀಸ್ ಇದ್ದಾರಂತೆ. 3 ಬ್ಯಾಚಲ್ಲಿ ವರ್ಕ್ ಮಾಡ್ತಾರಂತೆ. ಸೊ ಬೆಳಗ್ಗೆ 6 ಗಂಟೆಗೆ ಶುರು ಮಾಡಿದ್ರೆ ರಾತ್ರಿ 12 ಗಂಟೆ 1 ಗಂಟೆ ತನಕ ಇಲ್ಲಿ ಜಾಗ ನಡ್ಕೊಂಡು ಹೋಗುತ್ತೆ. ಕಂಟಿನ್ಯೂಸ್ ಆಗಿ ಫುಡ್ ಇದ್ದೇ ಇರುತ್ತೆ. ನಿಮ್ಮೆಲ್ಲರೂ ಗೊತ್ತಿದ್ದಂಗೆ ನಾವು ಯಾವಾಗಲೂ ಸ್ವೀಟಿಂದನೇ ಶುರು ಮಾಡೋದು. ಇವತ್ತು ಇಲ್ಲಿ ಯಾವ ಸ್ವೀಟ್ ಇತ್ತು ಮೊದಲಿಗೆ ಅಂತ ನೋಡಿದ್ರೆ ಕೇಸರಿ ಬಾತ್ ರೆಡಿ ಆಗಿತ್ತು. ಸೊ ಬಿಸಿಯಾಗಿರ್ತಕ್ಕಂಥ ಕೇಸರಿ ಬಾತ್ನ ತೊಗೊಂಡಿದ್ವಿ. ಸೊ ಟ್ರೈ ಮಾಡೋಣ. ಪೈನಾಪಲ್ ಹಾಗೂ ತುಪ್ಪದಿಂದ ಮಾಡಿರ್ತಕ್ಕಂಥ ಕೇಸರಿ ಬಾತು ನೋಡೋದಕ್ಕೇನೆ ಬಹಳನೇ ರಿಚ್ ಆಗಿ ಕಾಣಿಸ್ತಿತ್ತು. ಇನ್ನು ಟೇಸ್ಟ್ ವಿಚಾರಕ್ಕೆ ಬಂದರೆ ಅಂತೂ ಬಾಯಿ ತುಂಬ ತುಪ್ಪದ ಫ್ಲೇವರು ಹಾಗೂ ಪೈನಾಪಲ್ ಫ್ಲೇವರ್ ಹರಡ್ತಿತ್ತು. ತುಂಬಾನೇ ಚೆನ್ನಾಗಿತ್ತು ತಿನ್ನೋದಕ್ಕೆ. ಇನ್ನು ಇಲ್ಲಿನ ಟಿಫನ್ ಐಟಮ್ಸ್ ಅಲ್ಲಿ ಬೆಳಗೊತ್ತಲ್ಲಿ ವಿಸಿಟ್ ಮಾಡಿದಾಗ ನಾವು ರೆಗ್ಯುಲರ್ ಆಗಿ ತಗೊಳ್ಳೋದೆ ಇಲ್ಲಿನ ಗೀ ಪುಡಿ ಇಡ್ಲಿ ಹಾಗೂ ಗೀ ಪುಡಿ ಮಸಾಲೆ ದೋಸೆ. ದೋಸೆ ಆಗ್ಲಿ ಇಡ್ಲಿ ಆಗ್ಲಿ ಎರಡಕ್ಕೂ ಯಥೇಚ್ಛಾಗಿ ತುಪ್ಪನ ಹಾಕಿ ನೀಟಾಗಿ ರೆಡಿ ಮಾಡಿ ಕೊಡ್ತಾರೆ. ಅಂಡ್ ಈ ಒಂದು ಪರ್ಟಿಕ್ಯುಲರ್ ಬ್ರಾಂಚ್ ತಗೊಂಡ್ರೆ ಅಂತೂ ಮ್ಯಾಸಿವ್ ಆಗಿ ಲಾರ್ಜ್ ಸ್ಕೇಲ್ ಅಲ್ಲಿ ಇಡ್ಲಿ ದೋಸೆಗಳನ್ನ ಇಲ್ಲಿ ರೆಡಿ ಮಾಡ್ತಾನೆ ಇರ್ತಾರೆ. ಇಡ್ಲಿಗೆ 2 ರೀತಿಯಾದ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ರು. ಇನ್ನ ಟೇಸ್ಟ್ ವಿಚಾರಕ್ಕೆ ಬಂದ್ರೆ ಅಂತೂ ಇಡ್ಲಿ ಟೆಕ್ಸ್ಚರ್ ಬಹಳನೇ ಸಾಫ್ಟ್ ಆಗಿತ್ತು. ಮೇಲ್ಗಡೆ ಹಾಕಿರ್ತಕ್ಕಂಥ ಚಟ್ನಿ ಪುಡಿ ಹಾಗೂ ತುಪ್ಪದ ಫ್ಲೇವರು ತಿಂತ ಸ್ವಲ್ಪ ಸ್ವೀಟು ಹಾಗೂ ಲೈಟ್ ಆಗಿ ಖಾರ, ಅದ್ರ ಜೊತೆಗೆ ಒಗ್ಗರಣೆ ಟಚ್ ಅಂತೂ ಬಹಳನೇ ರುಚಿಕರವಾಗಿ ಸಕ್ಕದಾಗಿತ್ತು. ಇನ್ನ ಗೀ ಪುಡಿ ಮಸಾಲೆ ದೋಸೆನ ನಮ್ಮ ಭೀಮಸೇನ ನಳಮರಾಜರು ತಗೊಂಡಿದ್ರು. ಅವ್ರು ಏನ್ ಹೇಳ್ತಾರೆ ಕೇಳಿಸ್ಕೊಳ್ಳೋಣ ಬನ್ನಿ. ಆ ಪುಡಿ ಟೇಸ್ಟು, ಸಾಫ್ಟ್ ಆಗಿರೋ ಆಲೂಗಡ್ಡೆ ಪಲ್ಯ, ಕ್ರಿಸ್ಪಿ ಟೆಕ್ಸ್ಚರ್ ಇರೋ ದೋಸೆ, ಚಟ್ನಿ ಜೊತೆಗೆ ಡಿಪ್ ಮಾಡ್ಕೊಂಡು ತಿಂತಾ ಇದ್ರಂತೂ ಸೂಪರ್. 90,000 ಸ್ಕ್ವೇರ್ ಫೀಟ್ ಅಲ್ಲಿ ಮ್ಯಾಸಿವ್ ಆಗಿ ರೆಡಿ ಆಗಿರ್ತಕ್ಕಂಥ ಈ ಜಾಗದ ಬಗ್ಗೆ ಫೌಂಡರ್ ಹತ್ರನೇ ಮಾತಾಡಿ ಮತ್ತಷ್ಟು ತಿಳ್ಕೊಳ್ಳೋಣ ಬನ್ನಿ. ಸರಿ, ಟೋಟಲ್ 90,000 ಸ್ಕ್ವೇರ್ ಫೀಟ್ ಇದೆ ಅಂತಾರೆ. ಏನೇನು ಮಾಡಿದ್ದೀರಾ ಇಲ್ಲಿ? ಹಳೆಯ ದೇವಸ್ಥಾನಗಳು, ಅದರಲ್ಲಿ ನೋಡಿರೋಂಥ ಒಂದೊಂದು ಎಲಿಮೆಂಟು ಹುಡುಕಿ ವಿಲ್ ಟ್ರೈ ಟು ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಸೊ ದಿಸ್ ಎಂಟೈರ್ ಪ್ರಾಪರ್ಟಿ ಹ್ಯಾಸ್ ಬಿನ್ ಡಿವೈಡ್ ಇಂಟು 3 ವಿಂಗ್ಸ್: ಮಂಡಲ 1, ಮಂಡಲ 2, ಮಂಡಲ 3. ಮಂಡಲ 1 ಇಟ್ಸ್ ಆಲ್ ಅಬೌಟ್ ಪಂಚಭೂತಾಸ್. ಪ್ರತಿ ಸಂಜೆ 6 ಗಂಟೆ ಮೇಲೆ ಅಲ್ಲಿ ಅಗ್ನಿಕುಂಡ ಸ್ಟಾರ್ಟ್ ಆಗುತ್ತೆ. ಅಗ್ನಿ, ವಾಯು, ಜಲ, ಭೂಮಿ, ವಿತ್ ಆಲ್ ಪಂಚಭೂತಾಸ್ ವಿಲ್ ವೆಲ್ಕಮ್ ಅವರ್ ಕಸ್ಟಮರ್ಸ್. ನಮ್ಮ ಕೃಷ್ಣ ಕುಟೀರ ಇದು, ಮುದ್ದಾದ ಹಸುಗಳು. ತಾಯಿ ಲಿಂಗಭೈರವಿ ಸ್ವತಃ ಸದ್ಗುರು ಅವ್ರ ಟೀಮಿಂದನೇ ಇದನ್ನು ಕಾನ್ಸಂಟ್ರೇಟೆಡ್ ಮಾಡಿ ಕೊಟ್ಟಿದ್ದಾರೆ. ಮಂಡಲ 2 ಐಲ್ಯಾಂಡ್ ಕಿಚನ್, ದಶಾವತಾರ. ಒಂದೊಂದು ಸೆಕ್ಷನ್ ಒಂದೊಂದು ಕವರ್ ಮಾಡಿದ್ದೀವಿ. ಈ ಎಲ್ ಶೇಪಲ್ಲಿ ವಿ ಕವರ್ಡ್ ಆಲ್ ಟೈಪ್ಸ್ ಆಫ್ ದೋಸೆಸ್, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ. ಆನ್ ದ ಲೆಫ್ಟ್ ಆಲ್ ಟೈಪ್ಸ್ ಆಫ್ ಇಡ್ಲಿ ಕವರ್ ಅಪ್ ಮಾಡುತ್ತೆ. ಇದರ ಹಿಂಭಾಗದಲ್ಲಿ ಅನ್ನಪೂರ್ಣ ಕೌಂಟರ್ ಅಂತ, ವೇರ್ ಡಿಫ್ರೆಂಟ್ ವೆರೈಟಿ ಆಫ್ ರೈಸ್, ಪುಳಿಯೋಗರೆ, ಚಿತ್ರಾನ್ನ, ಬಿಸಿಬೇಳೆ ಬಾತ್ ಎಲ್ಲ ಆ ಕಡೆ ಸರ್ವ್ ಮಾಡ್ತಾರೆ. ವಿ ಹ್ಯಾವ್ ಅ ವಂಡರ್ಫುಲ್ ಟೀಮ್. ಇದು ನಾನು ಒಬ್ಬರೇ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ನಾನು ಒಂದು ಇಟ್ಟಿಗೆ ಅಷ್ಟೇ. ಇಟ್ಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಎವ್ರಿಬಡಿ ಹ್ಯಾಸ್ ಮೇಡ್ ರಾಮೇಶ್ವರಂ ಟುಡೇ. ಇನ್ ಬಿಟ್ವೀನ್ ಮಂಡಲ 2 and ಮಂಡಲ 3 ವಿ ಹ್ಯಾವ್ ಗಾಟ್ ದಿಸ್ ವಂಡರ್ಫುಲ್ amphitheater. As I told you, we give more preference to art and culture, music. ಇಲ್ಲಿ ನಿರಂತರವಾಗಿ ಏನಾದರೂ ಒಂದು ಆ್ಯಕ್ಟಿವಿಟೀಸ್ ನಡೀತಾನೆ ಇರುತ್ತೆ. ಈಗ ನನ್ನ ರೈಟ್ ಸೈಡಲ್ಲಿ ನೀವು ನೋಡ್ಬೋದು ಭೋಜನ ಶಾಲಾ ಇದೆ. ಸಿಕ್ಕಾಪಟ್ಟೆ ಜನ ಕೂತ್ಕೊಂಡು ಬಾಳೆಲೆ ಊಟನ ಸವಿತಾ ಇದ್ದಾರೆ. ಈ ಬಾಳೆಲೆ ಊಟ ಸವಿಯೋಕ್ಕೆ ನಾವು ಒಳಗಡೆ ಎಂಟ್ರ್ ಆಗಬೇಕಾದ್ರೆ ಡೈರೆಕ್ಟಾಗಿ ಎಂಟ್ರ್ ಆಗೋಕ್ಕಾಗಲ್ಲ. ಏನು ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇದು ಪುಟ್ಟಣಿ ರೂಮ್ ಕಾಣಿಸ್ತಾ ಇದೆಯಲ್ಲ, ಇದರೊಳಗೆ ಹೋಗಿ ನಾವು ಹಾಕ್ಕೊಂಡಿರ್ತಕ್ಕಂಥ ಚೊಪ್ಲಿನ ಇಲ್ಲಿ ಬಿಡಬೇಕಾಗತ್ತೆ. ಚಿಕ್ಕ ಬಾಕ್ಸ್ಗಳೆಲ್ಲ ಮಾಡಿಟ್ಟಿದ್ದಾರೆ. ತೆಗೆದು ಒಂದು ಚೊಪ್ಲಿನ ಒಳಗಡೆ ಬಿಟ್ಟು ಕೈ ತೊಳ್ಕೊಂಡು ನಂತರ ನೀಟಾಗಿ ಹಾಲು ವಾಶ್ ಮಾಡಬೇಕು.
ಈ ಹೆಂಗೆ ಸೋಷಿಯಲ್ ಮೀಡಿಯಾ ಅಕೌಂಟ್ಸಲ್ಲಿ 2 ಫ್ಯಾಕ್ಟರ್ ವೆರಿಫಿಕೇಷನ್ ಅಂತ ಮಾಡಿ ಲಾಗಿನ್ ಮಾಡ್ತೀವೋ ಅದೇ ಥರ ಫಸ್ಟ್ ಚಪ್ಪಲಿ ಬಿಡೋದೊಂದು, ನೆಕ್ಸ್ಟ್ ಕೈ ಕಾಲು ತೊಳ್ಕೊಳ್ಳೋದೊಂದು. ಈಗ ನಾವು ಒಳಗೆ ಎಂಟ್ರ್ ಆಗ್ಬೋದು. ಬನ್ನಿ. ಸೊ ಇಲ್ಲಿನ ಬಾಳೆಲೆ ಊಟ ಸವಿಯೋಕ್ಕೆ ಕೂತಾಗಿದೆ. ಬಟ್ ಒಂದ್ಸತಿ ಈ ಕಿಚನ್ ಒಳಗೆ ಹೋಗ್ಬಿಟ್ಟು ಹೇಗೆ ಈ ಅಡುಗೆಗಳನ್ನೆಲ್ಲ ತಯಾರು ಮಾಡ್ತಾರೆ ನೋಡೋಣ ಬನ್ನಿ. ನಮಸ್ಕಾರ, ನನ್ನ ಹೆಸರು ಅರವಿಂದ್ ಅಂತೇಳಿ. ಇಲ್ಲಿ ರಾಮೇಶ್ವರಂ ಕೆಫೆ ಎಕ್ಸಿಕ್ಯೂಟಿವ್ ಶೆಫ್ ಆಲ್ ರಾಮೇಶ್ವರಂ ನಾನೇ ನೋಡ್ಕೊಳ್ತಾ ಇದ್ದೀನಿ. ಒಂದು ದಿನಕ್ಕೆ ಏನಾದರೂ ಒಂದು 10,000 ಜನಕ್ಕೆ ಅಡುಗೆ ಮಾಡ್ತೀವಿ. ಮಾರ್ನಿಂಗ್ 3 o'clock ಕೆಲಸ ಸ್ಟಾರ್ಟ್ ಆಗುತ್ತೆ. ನಮ್ಮ ಔಟ್ಲೆಟು 5 ಗಂಟೆಗೆ ಓಪನ್ ಆಗುತ್ತೆ. 5ರಿಂದ 2 ಗಂಟೆ ತನಕ ಇರುತ್ತೆ. ರೈಸು ಒಂದು ಮೂಟೆ 25 kg ಹಾಕ್ಬೋದು. ನಮಗೆ ಔಟ್ಪುಟ್ಟು 75 kg ಸಿಗುತ್ತೆ. 3 ಸ್ಟೀಮ್ ಇದೆ, 2,000 ಜನ ತಿನ್ಬೋದು. ಸುಮಾರು ವರ್ಷದ ಕನಸು ನಮ್ಮದು ಬಾಳೆಲೆ ಊಟ. ಸೊ ಅದನ್ನು ತಂದಿರಲ್ಲಿ ಮೇಲಾಗಿ ಇಲ್ಲಿ ಕೆಳಗಡೆ ಕೂತ್ಕೊಂಡು ಊಟ ಮಾಡೋದು, ಲೋ ಲೆವೆಲ್ ಡೈನಿಂಗ್ ಏನು ಇಟ್ಸ್ ಫಸ್ಟ್ ಟೈಮ್ ಯೂರ್ ಇಂಟ್ರೊಡ್ಯೂಸಿಂಗ್ ಫಾರ್ ಬಾಳೆಲೆ. ಪ್ರತಿದಿನ ಬಾಳೆಲೆ ಊಟ ಇರುತ್ತೆ. ವಿಶೇಷತೆ ಏನಪ್ಪ ಅಂದರೆ ಸಾತ್ವಿಕ್ ಫುಡ್, ನೋ ಆನಿಯನ್ ನೋ ಗಾರ್ಲಿಕ್. ಬೆಳಗ್ಗೆ 11ಕ್ಕೆ ಸ್ಟಾರ್ಟ್ ಆಗುತ್ತೆ, 11ರಿಂದ 4 ಗಂಟೆವರೆಗೂ ಬಾಳೆಲೆ ಊಟ ಇರುತ್ತೆ. ಸೊ ಎಲ್ಲ ಐಟಮ್ಸು ಬಾಳೆಲೆಯಲ್ಲಿ ಬಡಿಸಿದ್ದಾರೆ. ಒಳ್ಳೆ ಮದುವೆ ಮನೇಲಿ ನಾವು ಹೋಗಿ ಊಟ ಮಾಡೋ ಥರ ಎಲ್ಲ ಐಟಮ್ಸ್ ಇದೆ. ನೋಡೋದಕ್ಕೆ ಎಲೆ ಸೂಪರಾಗಿ ಕಾಣಿಸ್ತಿದೆ. ಸೊ ಒಂದೊಂದಾಗೆ ಶುರು ಮಾಡೋಣ. ಮೊದಲಿಗೆ ಇಲ್ಲಿ ಪಾಯಸ ಇದೆ, ಶಾವಿಗೆ ಮತ್ತು ಸಬ್ಬಕ್ಕಿ ಹಾಕಿ ಮಾಡಿದ್ದಾರೆ. ಸೊ ಟೇಸ್ಟ್ ಮಾಡೋಣ. ಪಾಯಸ ಅಂತೂ ಈ ಬಾಳೆಲೆ ಊಟಕ್ಕೆ ಒಳ್ಳೆ ಹೆಡ್ ಸ್ಟಾರ್ಟ್ ಅಂತಲೇ ಹೇಳ್ತೀನಿ. ಜಾಸ್ತಿ ಸ್ವೀಟ್ ಎಲ್ಲ ಇಲ್ಲದೆ ಮೈಲ್ಡ್ ಆಗಿ ಸೂಪರ್ ಆಗಿತ್ತು. ಇನ್ನು ಬಿಸಿ ಬಿಸಿಯಾಗಿರ್ತಕ್ಕಂಥ ಅನ್ನಕ್ಕೆ ಪಾಲಕ್ ಪಪ್ಪು ಹಾಗೂ ಮೇಲ್ಗಡೆ ತುಪ್ಪ ಎಲ್ಲ ಹಾಕಿದ್ರು. ಕಲ್ಸ್ಕೊಂಡು ತಿಂತಾ ಇದ್ರಂತೂ ಫ್ಲೇವರ್ಫುಲ್ ಆಗಿ ಇದಂತೂ ಬಹಳನೇ ಅದ್ಭುತವಾಗಿ ಸಕ್ಕದಾಗಿತ್ತು ತಿನ್ನೋದಕ್ಕೆ. ಬಾಳೆಲೆ ಊಟನ ಸವಿಬೇಕು, ಬಟ್ ಕೆಳಗಡೆ ಕೂತ್ಕೊಂಡು ತಿನ್ನಕ್ಕಾಗಲ್ಲ. ನಮಗೆ ಮಂಡಿ ನೋವು ಕಾಲು ನೋವು ಅನ್ನೋರು ಟೇಬಲ್ ಚೇರ್ ಕೂಡ ಹಾಕಿದ್ದಾರೆ. ಇಲ್ಲಿ ಆರಾಮಾಗಿ ಕೂತ್ಕೊಂಡು ನೀವು ಊಟನ ಸವಿಬಹುದು. ಟೋಟಲ್ ಒಂದು 25ರಿಂದ 26 ಊಟ ಪದಾರ್ಥಗಳು ಒಂದಾದ್ಮೇಲೆ ಒಂದು ಬಾಳೆಲೆಯಲ್ಲಿ ಬಡಿಸ್ತಾನೆ ಇರ್ತಾರೆ. ಈ ಬಾಳೆಲೆ ಊಟದ ಮೇನ್ ಹೈಲೈಟೇ ಇವರ ಸಾರನ್ನ ಅಂತ ಹೇಳ್ತೀನಿ. ಫ್ಲೇವರ್ಫುಲ್ ಆಗಿ ಬ್ರಾಹ್ಮಣರ ಶೈಲಿಯಲ್ಲಿ ಮಾಡಿರ್ತಾರೆ. ತಿಂತಾ ಇದ್ರಂತೂ ತುಂಬಾನೇ ಚೆನ್ನಾಗಿತ್ತು. ಬ್ರಾಹ್ಮಣರ ಶಾಲೆಯ ಊಟದಲ್ಲಿ ಹಾಗೂ ಬ್ರಾಹ್ಮಣರ ಶಾಲೆಯ ಪಂಕ್ತಿಯಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಹುಳಿಯನ್ನ ಸಾರನ್ನ ಆದಮೇಲೆ ಸ್ವೀಟ್ ಬಡಿಸ್ತಾರೆ. ಅದೇ ಥರ ಇವಾಗ ನಾವು ಸ್ವೀಟ್ ತಿಂತಾ ಇದೀವಿ. ಮೈಸೂರು ಪಾಕ್ ಮಾಡಿದ್ದಾರೆ. ನಾವು ವಿಸಿಟ್ ಮಾಡಿದ್ದಿನ ಬಾಳೆಲೆ ಊಟದಲ್ಲಿ ಸ್ವೀಟ್ ಆಗಿ ಮೈಸೂರು ಪಾಕ್ನ ಬಡಿಸಿದ್ರು. ತುಪ್ಪದಿಂದ ಮಾಡಿರ್ತಕ್ಕಂಥ ಈ ಮೈಸೂರು ಪಾಕು ಬಾಯಿಲೆ ರುಚಿನ ಕರಿಗೆ ಹೋಯ್ತು. ಸೊ ಊಟದಲ್ಲಂತೂ ರೈಸು ಅನ್ಲಿಮಿಟೆಡ್ ಆಗಿರುತ್ತೆ. ನೀವು ಎಷ್ಟು ಬೇಕೋ ರೈಸ್ ಹಾಕೊಂಡು ಹೊಟ್ಟೆ ತುಂಬ ತಿನ್ಬೋದು. ಪಪ್ಪು, ಆಮೇಲೆ ಹುಳಿ, ಸಾರು, ಮೊಸರು ಅಂತ ಎಲ್ಲನೂ ಇದೆ. ಅದ್ರ ಜೊತೆ ಇನ್ನು ಇಷ್ಟೊಂದು ಐಟಮ್ಸ್ ಇದೆ. ಸೊ ಆರಾಮಾಗಿ ನೀವು ಊಟ ಮಾಡ್ಬೋದು ಕೂತ್ಕೊಂಡು. ಈ ಬಾಳೆಲೆ ಊಟದ ಬೆಲೆ ವಿಚಾರಕ್ಕೆ ಬಂದರೆ ಇವ್ರನ್ನ ಫಿಕ್ಸ್ ಮಾಡಿಲ್ಲ. ಬಹುಶಃ ಇನ್ನ 1 ದಿನ 2 ದಿನ ಆದಮೇಲೆ ಫಿಕ್ಸ್ ಮಾಡ್ತಾರೆ. ನಿಮ್ಮ ಪ್ರಕಾರ ಎಷ್ಟು ರೇಟ್ ಇಡ್ಬೋದು ಅಂತ ಕಮೆಂಟ್ ಮೂಲಕ ತಿಳಿಸಿ. ಊಟ ಎಲ್ಲ ಮಾಡಿದ್ರೆ ನೀವು? ಆಯಿತು ಸರ್. ಬಾಳೆಲೆ ಊಟ ಮಾಡಿದ್ರೆ ಎಸ್ ಎಸ್. ಕೂತ್ಕೊಂಡು ಕೆಳಗೆ ಕೂತ್ಕೊಂಡ್ರೆ ಮೇಲೆ ಕೆಳಗೆ 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 ಕೂತ್ಕೊಂಡು ಈ ಬೇ ನೋಡ್ಬೋದು ನೀವು. ಇಟ್ಸ್ ಕಾಲ್ಡ್ ಕಾವೇರಿ ಬೇ ಅಂತ. ಯು ಕ್ಯಾನ್ ಸಿ ವಂಡರ್ಫುಲ್ ರಂಗೋಲಿ. ಇಲ್ಲಿ ಹೇಗಪ್ಪ ಅಂದರೆ ನಾವು ಚಾಪೆ ಕೊಡ್ತೀರಿ. ಸೊ ನಮ್ಮ ಕಸ್ಟಮರ್ ಗ್ರಾಹಕರುಗಳನ್ನು ದೇಕೆನ್ ಚಾಪೆ ಹಾಕೊಂಡು ಆರಾಮಾಗಿ ಕೆಳಗಡೆ ಕೂತ್ಕೊಳ್ಬೋದು. ಬೆಳದಿಂಗಳಲ್ಲಿ ಚಾಪೆ ಹಾಕೊಂಡು ದಟ್ ಈವ್ನಿಂಗ್ ಇಟ್ಸ್ ಅ ವಂಡರ್ಫುಲ್ ಫೀಲ್. ಅದು ವೆನ್ ದೇ ಕಮ್ ಇನ್ಸೈಡ್ ದಿ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್ ವಾಟ್ ದೇ ಶುಡ್ ಫೀಲ್ ಈಸ್ ಲೈಕ್ ಅವರು ಫುಡ್ ಎರಡೇ ಮಾತಾಡಬೇಕು. ದೇ ಶುಡ್ ಫರ್ಗೆಟ್ ಎವ್ರಿಥಿಂಗ್ ಆ್ಯಂಡ್ ದಿ ಮೊಮೆಂಟ್ ದಿ ಸ್ಟೆಪ್ ಇನ್ ದೇ ಶುಡ್ ಎಂಜಾಯ್. ದಟ್ಸ್ ವಾಟ್ ವಿ ಆರ್ ಟ್ರೈಂಗ್ ಟು ಡೂ ಓವರ್ ಹಿಯರ್. ರಾಮೇಶ್ವರಂ ಔಟ್ಲೆಟ್ಗಳಲ್ಲಿ ನಿಂತ್ಕೊಂಡು ತಿನ್ನಕ್ಕೂ ಜಾಗ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿದ್ದರು. ಈ ಔಟ್ಲೆಟ್ಗೆ ಬನ್ನಿ, ಸಿಕ್ಕಾಬಡೆ ಜಾಗ ಇದೆ. ಆರಾಮಾಗಿ ಕೂತ್ಕೊಂಡು ನೀವು ತಿಂಡಿ ಊಟಗಳನ್ನು ಮಾಡ್ಬೋದು. ಟೈಮಿಂಗ್ಸ್ ಆಫ್ ದಿ ಎಂಟೈರ್ ಔಟ್ಲೆಟ್ ಅಂತ ಹೇಳಿದ್ರೆ ಬೆಳಗಿನ ಜಾವ 5 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ರಾತ್ರಿ 1-1:30ವರೆಗೂ ಇರ್ತೀರಿ. ಈಗ ಬೆಳಗಿನ ಜಾವ 5 ಗಂಟೆಗೆ ತಿಂಡಿ ರೆಡಿ ಇರಬೇಕು ಅಂದ್ರೆ ನಮ್ಮ ಕಿಚನ್ನು 2 ಗಂಟೆಗೆ ಸ್ಟಾರ್ಟ್ ಆಗ್ಬಿಡುತ್ತೆ. ಅನ್ನಪೂರ್ಣೇಶ್ವರಿ ತಾಯಿನ ಸ್ಮರಣೆ ಮಾಡ್ತಾ ನಮ್ಮ ಕಿಚನ್ ಸ್ಟಾರ್ಟ್ ಆಗುತ್ತೆ ಬೆಳಗಿನ ಜಾವ. ವಿ ಆರ್ ಹಿಯರ್ ಟು ಟೇಕ್ ಅವರ್ ಕಲ್ಚರ್ ಗ್ಲೋಬಲಿ. ದಟ್ ಈಸ್ ರಾಮೇಶ್ವರಿ. ಈ ಒಂದು ಪರ್ಟಿಕ್ಯುಲರ್ ಔಟ್ಲೆಟು ನಿನ್ನೆ ಅಂದರೆ ಏಪ್ರಿಲ್ 9 ಅಫಿಷಿಯಲ್ ಆಗಿ ಗಂಗಾ ಆರತಿ ಜೊತೆಗೆ ಲಾಂಚ್ ಮಾಡಿದ್ದಾರೆ. ಬಟ್ ಜನರಲ್ ಪಬ್ಲಿಕ್ಗೆ ಓಪನ್ ಯಾವತ್ತಿಂದ ಅಂತ ನೋಡಿದ್ರೆ ಏಪ್ರಿಲ್ 13ನೇ ತಾರೀಕಿಂದ. ಸೊ ಫೈನಲಿ ಒಂದು ಒಳ್ಳೆ ಫಿಲ್ಟರ್ ಕಾಫಿನ ಮುಗಿಸೋಣ ಅಂತ ತೊಗೊಂಡಿದ್ದೀವಿ. ಟ್ರೈ ಮಾಡೋಣ. ಆ್ಯಸ್ ಯೂಶುವಲ್ ಸೂಪರ್ ಆಗಿದೆ. ಸೊ ಈ ವಿಡಿಯೋಲಿ ಬೆಳಗ್ಗೆ ಬ್ರೇಕ್ಫಾಸ್ಟಿಂದ ಹಿಡಿದು ಮಧ್ಯಾಹ್ನ ಲಂಚು ಹಾಗೂ ಈ ಜಾಗದ ಸ್ಪೆಷಾಲಿಟಿ ಏನು, ಏನೇನು ಮಾಡಿದ್ದಾರೆ ಅಂತೆಲ್ಲ ಕಂಪ್ಲೀಟಾಗಿ ತೋರಿಸ್ಕೊಟ್ಟಿದ್ದೀನಿ. ಹಾಗೂ ಜಾಗದ ಫೌಂಡರ್ ಆದಂಥ ನಮ್ಮ ರಾಘವೇಂದ್ರ ಅವ್ರ ಜೊತೆ ಮಾತಾಡಿದ್ದೀವಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಂಬ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಇನ್ನೊಂದು ವಿಡಿಯೋಲಿ ಇದೇ ಥರ ಸಿಗೋಣ. ಅಂಟಿಲ್ ದೆನ್ ಸಿ ಯು ಟೇಕ್ ಕೇರ್. ಬಾಯ್.